ಯಾರಿಗೆ ಸುಖ ಕೊಡ್ತಾರ? ಒಂದ್ ಹೆಂಡತಿ ಕಾಟನ ತಡ್ಕೊಳ್ಳೋಣ ಆಗಲ್ಲ, 100 ಹೆಂಡತಿ ಕಾಟ ಏನ್ ತಡ್ಕೋತೀನಿ? ಹಾ, ಇನ್ನೂ ಆ ವಾಸನ ಹೋಗ್ಬೋದು ನಮ್ಗೆ ಜನ್ಮ ಜನ್ಮಾಂತರ. ಆ ಹೆಣ್ಣಿನ್ಯಾಗ ಸುಖ ಐತಿ, ಗಂಡನ್ಯಾಗ ಸುಖ ಐತಿ ಅನ್ನೋ ವಾಸನ ಅದು ಹಂಗ ಜನ್ಮ ಜನ್ಮಾಂತರ ಅದು ಗಟ್ಟಿ ಆಗ್ಬಿಟ್ಟೈತೆ ನಮ್ಗೆ. ಈಗ ಮನುಷ್ಯನ ಜನ್ಮದಾಗ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊ, ಇದನ್ನು ಎತ್ತಾಗ ಹೊಂಟಿರ್ ನೋಡ್ಕೊಂಡು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗೆ ಹಿತ ಕೊಡ್ತೈತೆ ಸಂಕಟ ಕೊಡ್ತೈತೆ ನೋಡು. ಅದು ಅನಿತ್ಯ ಐತಿಯೋ ಏನ ನಿತ್ಯ ಐತಿಯೋ ನೋಡು. ಸುಖ ರೂಪ ಐತಿ, ದುಃಖ ರೂಪ ಐತಿ. ಇದು ವಿಚಾರ ಇರಲಿಲ್ಲ ಅದ್ರ ಬೆಂಡ್ ಐತೆ, ನಾವು ನಿರಂತರ ದುಃಖವನ್ನು ಹೊಂದಿಕೈತಿ. ನಿನಗೆ ತಿಳಿಲಿಲ್ಲ ಅಂದ್ರೆ ಬಲ್ಲವನು ಕೇಳು, ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು ಅನ್ನೋದು ಮಾರ್ಗದರ್ಶನ ಮಾಡ್ತಾರೆ ಅವರು. ನಿರಂತರ ಅವರು ಅದನ್ನ ಮಾಡ್ಕೊಂತಾರ, ನಿಜವಾದದ್ದನ್ನ ದಾರಿ ತೋರಿಸ್ಕೊಂತ ಸುಖದ ದಾರಿ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತೆ ಹೇಳಿ? ಸುಖಿ ಆಗ್ಬೇಕಾತಂದ್ರೆ ತನ್ನೊಳಗೆ ತಾನು ನೋಡ್ಕೋದು ನೋಡ್ರಿ. ನಾರಾಯಣನ ಅನುಗ್ರಹ ದಶೆಯಿಂದ ಪ್ರಯತ್ನ ನಡೆಸಿರುವ ಏನ ನಾರಿ ಅನುಗ್ರಹ ದಶೆಯಿಂದ ಪ್ರಯತ್ನ ನಡೆಸಿರು ನೀವು? ಹೆಂಗಾರ ಮಾಡೋದಪ್ಪ, ನಾರಿ ಅನುಗ್ರಹ ಆದ್ರೆ ಸಾಕು ನಮ್ಗಂತ, ಹೌದಿಲ್ಲ? ಅದು ನಿನ್ನ ಕರ್ಮದಾಗಿದ್ರೆ ಅವು ಆಕೈತಿ, ಇಲ್ಲ ಅಂದ್ರೆ ನಿನಗೆ ಆಗುದೇ ಇಲ್ಲ ಅದು, ಹೌದಿಲ್ಲ? ಮಾಡಿದ ಕರ್ಮ ಇತ್ತಂದ್ರೆ ಅವು ಭೇಟಿ ಆದ್ರೆ ಅದು ಆಗದಿದ್ದು ಇಲ್ಲಪ್ಪ. ಅಂಗನೇ ಒಲಿಯುವುದು ಬಂಗಾರದೊಲಿಯುವುದು ಸಂಗ್ರಾಮದೋಳ್ತ ಗೆಲ್ಲುವುದು ಸಂಗಯ್ಯನ ಒಲಿಮೆ ಸರ್ವಜ್ಞ ಅಂತಾನಲ್ಲ, ಹೌದಿಲ್ಲ? ಅವು ನೀನು ಪ್ರಾರಂಭ ನಿಲ್ಬಾರ್ದಾಗಿದ್ರೆ ಇಲ್ಲ, ಇಲ್ಲಾಂದ್ರೆ ಭೇಟಿಸೋದ ಆಗುದಿಲ್ಲ. ಹಿಂಗ ಬಂತಿಪ್ಪ, ಇದು ಜನ್ಮದ ಸಾಯಿ ಮಠ, ಏನು ಇದಕ್ಕೇನು ಭೇಟಿ ಆಗ್ಲಿಲ್ಲ, ಇದಕ್ಕೇನು, ಹೌದಿಲ್ಲ? ಇದ್ರದ್ದು ಒಂದು ನಶೀಬ. ಎಲ್ಲಾ ತರದ ಅನುಕೂಲ ಇದ್ರ ಏನ್ ಸುಖ ಸಿಗ್ತೇನೆ ನಿನಗದ? ಹಂಗ ಇನ್ನು ಅದ್ರಾಗ ಏನೈತ್ ಬಿಡು, ಅದ್ರಾಗ ಏನ ಇದ್ದು ನೋಡಿ ತಿಳಿದು ಕೈ ಬಿಟ್ರೆ ಅದು ಖಾತ್ರಿ ಆಕೈತಿ ನಿಮ್ಗೆ. ಇನ್ನ ಹಂಗ ಬಿಟ್ರೆ ನೋಡಲಿ ಬಿಟ್ಟೆ ಅಂದ್ರೆ ಏನಿತ್ತೋ ಏನಿಲ್ಲೋಪ್ಪ ಅದ್ರಾಗ, ಅದು ಹಂಗ ಉಳಿತೈತಿ ಬಾ. ಯಾಕ್ರಿ? ಕುಮಸ್ ಹಂಗ ಉಳಿತೈತಿ. ಏನು ನಾನು ಮಾಡ್ಕೊಂಡಿದ್ರಿ ಏನಕ್ಕಿತ್ತು ನೋಪ್ಪ ಮಾರಿ, ನಮ್ದು ಜೀವನ ಹಿಂಗ ಬಂತು, ಹಪಾಹಪಿ ಅದ, ಹೌದಿಲ್ಲ? ಸಿಗ್ಲಿಲ್ಲ ಅನ್ನೋದು ಹಪಾಹಪಿಯಾಗಿ ಹೋಗಿರ್ತೈತೆ, ಹಂಗ ಜೀವನ ಹೋದ್. ನಮ್ಮ ಜೀವನನ ಹಿಂಗ ಹೋಗತ್ತಲ್ಪ, ನಮ್ದು ಹಣೆ ಬರದಾಗ ಏನೈತೆ? ಅದು ಮದುವೆ ಆದ್ರೂ ಚಿಂತೆ, ಮದುವೆ ಆಗದಿದ್ರು ಚಿಂತೆ, ಆಗೇತಿ ಅನ್ನೋದು ಅದಕ್ಕೆ ಚಿಂತೆ, ಅದಕ್ಕೆ ಇವಳೆ ಗಂಟು ಬಿತ್ತಪ್ಪ ನಾವು ಫಜೀತಿಪ್ಪ ಇದು ಬಾಳೆ ಬೇಕುವಾಗ ಫಜೀತಿ ಗಂಟು ಬಿತ್ತಂತ. ಇದು ಹೇಂತಿ ಬೇಕಂದ್ಕೂಲೆ ಫಜೀತಿನ ಇದ್ರ ಜೀವನ ಎಲ್ಲ. ನೋಡ ಅದರಿಂದ ಏನ್ ಲಾಭ ಆಗೈತಿ? ಫಜೀತಿ ಆದಿವಿ ಬಿಡೋ ಮರ, ನಾವು ಬ್ಯಾಡ್ರಲಿ ಮಾಡ್ಕೋಬೇಡ್ರಿ ಅಂತಿರ್ತಾನ. ಏನೋ ನಿನ್ನ ಕರ್ಮ ಧರ್ಮದಿಂದ ಒಂದು ಒಳ್ಳೆ ಏನೋ ಅನುಕೂಲ ಆದಂತ ಹೆಂಡ್ರು ಸಿಕ್ಕರೆ ಬೇಸಿ ನಿನಗೆ. ಯಾಕ್ರಿ? ಅವು ಪ್ರತಿಕೂಲ ಆದವು ಅಂತ ಕೂಡಿದ್ವು ಅಂದ್ರೆ, ಸಾಕ್ರೆಟಿಸನ್ ಅಂತ ಹೆಂಡತಿ ಕೂಡಿದ ಜಾಂತಿಪೇದಂತವು. ಯಾಕ್ರಿ? ಕರ್ಕಶ ಜಾತಿ ಸ್ತ್ರೀ ಅಂತಾರ, ಜಾಂತಿಪೆ ಅಂದ್ರೆ ದುಷ್ಟ, ಬರೀ ಇಡಾ ಕೊಡುದ, ದುಷ್ಟವೃತ್ತಿನ. ಆದ್ರೂ ಸಕ್ರೆಟಿಸ ಏನ್ ನಂದು ಕರ್ಮಪ್ಪ ಹಿಂದಿನ ಜನ್ಮದಂತ ಉದಾಸೀನ ಹಾಕಿದ್. ಏನು ಮುಸ್ರಿ ನೀರು ತಂದು ಸುರಿತಿದ್ಲಂತ ತಲೆ ಮೇಲೆ. ಮನ್ಯಾಗ ಇದನ್ನ ಓದೋದು ಇದನ್ನ ಕೇಳಿ ಕೇಳಿ ಸಾಕಾಗೈತಿ ನಿಮಗಂತೆ, ದಿನಾ ಒಡ ಹಚ್ತಿದ್ಲಂತೆ. ಒಂದು ದಿನ ಸೆಟ್ ಬಂದು ಇವು ಹೇಳುದ್ರ ಹಂಗ ಮಾಡ್ರಿ ಕೇಳುದಿಲ್ಲ ತಡಿ ಅಂದ, ಮುಸ್ರಿ ನೀರು ತಂದ ದಬಾ ಸುರಿ ಬಿಟ್ಲಂತ. ಎಲ್ಲ ಓದ್ ಮಾಡ ಹುಡುಗರು ಎಲ್ಲಾರು ಅದಾರ, ಶಾಸ್ತ್ರ ಅದನ್ನು ತತ್ವದ ವಿಚಾರ ಹೇಳುವಾಗ ಮನಿಯೊಳಗೆ ಎಲ್ಲಾರು ಕೂಡ ಮಂದ್ಯಾಗನ ತಂದು ಸುರಿ ಬಿಟ್ಲಂತ. ಏನಾಗಬಾರ್ದು ಅವನು, ನಾವಾದ್ರೂ ಹೊಡ್ಯಾಕ್ ಹೋಗಿದ್ದೀವಿ, ನಾವು ಏನ್ ಮಾಡ್ಬೇಕು ಅದಕ್ಕ? ಇಷ್ಟ ದಿನ ಗುಡಗ್ ಹೋಗದ ಹೊಡೆದ ಮಳಿ ಹುಸಿ ಹೋಗಿತ್ತು, ಇವತ್ತು ಮಳಿ ಆತ್ ನೋಡಂತ.
ಗರ್ಜನಿ ಹೊಡೆದ ಹುಸಿ ಹೊಕ್ಕಿತ್ತು, ಇವತ್ತ ಮಳೆ ಆಗೇ ಬಿಡಿತು ನೋಡಿ ಅದು ಅಂತ. ತಾಳ್ಮೆ ಅಂದ್ರೆ ಹೆಂಗೈತಂತ ತಡ್ಕೊಳ್ಳೋ ಶಕ್ತಿ ಹೆಂಗ ಇರ್ಬೇಕು. ನಮಗ ಎದ್ದು ಹೊಡ್ಯಾಕ ಹೋಗಿದ್ದಿ ಯಾಕ್ರಿ? ಇದೇನು ಹೇಪ್ಲೆ ಅಂತಾರ, ಹೌದಲ್ಲ? ಹೆಂಡತಿಗೆ ಹೆದರಿ ಕುಂತತ್ಲಿ ಅದಂತ. ಅವನ್ ಮಂದಿ ನೋಡಿ ಹೊಡ್ಯಾಕ ಹೋಗಿ ಏನಾರ ಅನಾವತ್ ಮಾಡ್ಕೊಂಡ ತನಗ ಹಾನಿ ಅಲ್ಲ, ಹಿಂದಗಡೆ ಏನಾರ ಅನಾಹುತ. ಹೌದಿಲ್ಲ? ವಿಶೇಷ ಸಂಬಂಧ ಪ್ರಾಪ್ತಿಗಾಗಿ ಮಾಡುವಂಥ ಪ್ರಯತ್ನ ಎಲ್ಲ ಹೊಳ್ಯಾಗ ಹುಣಸೆ ಅಂತ ತುಳ್ದಂಗೆ, ಗುಡ್ಡ ಕಲ್ಲು ಹೊತ್ತಂಗ. ಎಷ್ಟೋ ಜನ್ಮಗಳು ಇದ್ರಾಗ ಕಳೆದಲ್ಲ, ವ್ಯರ್ಥ ಕಳೆದಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಜನ್ಮ ಸಾರ್ಥಕ ಆಕಿತ್ತು. ಆ ಸಾಲಿ ಕಲಿತೇನೆ, ಈ ಸಾಲಿ ಕಲಿತೇನೆ ಅಂತ ಯಾವ ಸಾಲಿ ಕಲಿತ ಏನು ಹನಿ ಬರಾಗೈತಿ ನೋಡ್ಕೊ. ಸಮಾಧಿ ಹೊಂದೋದು ಕಲೀಲಿಕ್ಕೆ ಯಾರು ಹಾಕ್ತೀರ ಮಕ್ಕಳನ್ನ ಸಾಲಿಗೆ? ಬರೀ ಹೆಣ್ಣಿನಾಗ ಗಂಡನ್ಯಾಗ ಸುಖ ಹುಡ್ಕೊಳ್ಳೋದ್ರಾಗ ಹೋತ್ ನಿನ್ನ ಆವಿಷ್ಯ ಎಲ್ಲ. ಅದ್ರಾಗ ಜರ ಸುಖ ಇದ್ದಿದ್ರೆ ಅದನ್ನ ಒದ್ದಾದ ನಿದ್ದಿಗೆ ಹೋಗತಿ, ಅದನ್ನ ಒದ್ದಾದ ನಿದ್ದಿಗೆ ಯಾಕೆ ಹೋಗಿತ್ತು? ಹೋಗ್ಬಾರ್ದಾಗಿತ್ತು ಅದ್ ನಿದ್ದಿಗೆ. ಸುಖ ಹೊಂದೋದು ಅದ್ರಾಗ ಸುಖ ಸಿಕ್ಬಿಟ್ಟಿದ್ರೆ ನಿದ್ದಿಗೆ ಹೋಗೋ ಕೆಲಸ ಏನಿತ್ತು? ಎಷ್ಟು ಒದಸ್ಕೊಂಡ್ರು ಇನ್ನೂ ಬುದ್ಧಿ ಬರುವಲ್ದು. ನಿನಗೆ ಬೇಕಾದದ್ದು ನಿನ್ನೆಲ್ಲೇ ಐತಿ, ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನ ಅನುಭವದಿಂದ ನೋಡ್ಕೊಂಡ್ರೆ ಒಲ್ಲಂತ. ಶರೀರ ಇಂದ್ರಿಯಗಳ ಮುಖಾಂತರ ನೋಡ್ಕೊಳಕ್ ಹೊಂಟಾನ. ಒಂದು ಶರೀರ ಮತ್ತೊಂದು ಶರೀರದೊಳಗಿಲ್ಲ, ಆದರೆ ತಾನು ಎಲ್ಲದರೊಳಗೂ ಅದ. ಹೌದು, ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕೆ ಸಂಬಂಧ ಇಲ್ಲ, ಸೂಕ್ಷ್ಮ ಶರೀರ ಕಾರಣ ಸಂಬಂಧ ಇಲ್ಲ. ನೀನು ಮಾತ್ರ ಎಲ್ಲ ಶರೀರದೊಳಗೂ ಅದಿ. ಎಲ್ಲ ಶರೀರಕ್ಕೂ ನಾಶ ಆಕೈತಿ, ಆದ್ರೆ ನೀನು ಅವಿನಾಶಿ ಐತಿ. ಶಂಭುಲಿಂಗ ಅಂದ್ರೆ ಸುಖರೂಪವಾದಂಥ ಇರುವಿನ ಸ್ಥಿತಿ, ಅದು ಚಿದ್ಗಣಾನಂದ ಸ್ಥಿತಿ. ಗಗನಾದಿಗಳೆಲ್ಲ ನಿನ್ನೊಳಗದಾವು, ಆಕಾಶ ನಿನ್ನೊಳಗೈತಿ. ಯಾವುದಿಲ್ಲ? ಅದನ್ನು ತಿಳಿಯವ ನೀನು. ತಾನ ನಿತ್ಯ ಇದ್ದು ನಾ ಇಲ್ಲದಂಗ ಆಗೇನಂತ ನೀ ತಿಳ್ಕೊತಿ. ಯಾವಾಗಲೂ ಇದ್ದಾವ, ನೀ ಇಲ್ಲದಂಗೆ ಯಾವಾಗ ಕೇಳು. ಯಾವಾಗಲೂ ಇದ್ದ ವಸ್ತು, ತೋರಿದ ವಸ್ತುಗಳು ಅವೆಲ್ಲ ಅಡಗ್ತಾವ, ನೀನು ಅಡಗವಲ್ಲ. ಹೊರಗಿನ ವಿಷಯದಿಂದ ಆನಂದ ಹೊಂದಬೇಕಂತ ಪ್ರಯತ್ನ ಜನ್ಮ ಜನ್ಮಾಂತರದಿಂದ ನಡೆದಿದೆ. ಎಷ್ಟೋ ಜನ್ಮಗಳು ಕಳೆದಾವು ಇದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನದಾಗ ತೊಡಗಿ ನಾವು, ಆದರೂ ಆಗಿಲ್ಲ. ಇನ್ನೂ ಅದನ್ನ ಹೊಂದಬೇಕನ್ನೋ ಅದ್ರಾಗ ಐತಿ, ಒಳಗೆ ವಾಸನ ಕಟ್ಕೊಂಡು ಶರೀರ ಬಿಡ್ತಾರೆ. ಮತ್ತೆ ಅಂತಃಕರಣ ಸ್ವಚ್ಛ ಆಗದ ಹೊರತು ನಿಮಗೆ ಹೆಂಗೆ ಅನುಭವ ಬರ್ಬೇಕು ಹೇಳಿ? ಕರ್ಣತ್ರಯದ ದೋಷ ಮಿರೆ ಎಂತೊಲಿವನೋ ತನಗಿನ್ನೆಂತೊಲಿವನೋ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂದರು. ಅಂತಃಕರಣ ದೋಷ ಇಟ್ಟುಕೊಂಡು ನಾವು ಅದನ್ನ ಹೊಂದಬೇಕಂತ ಹೊಂಟೇವಿ. ಅದಕ್ಕೆ ಅಂತಃಕರಣ ದೋಷಗಳಾದಂಥ ಇವೆಲ್ಲ ಭೋಗ ವಾಸನೆಗಳೇನದಾವಲ್ಲ ಅವನ್ನೆಲ್ಲ ಪೂರ್ಣ ನಾಶ ಮಾಡ್ಕೊ, ಸ್ವಲ್ಪ ಉಳಿಯದಂತೆ. ತ್ಯಾಗ ಬುದ್ಧಿ ಇದ್ದಲ್ಲಿ ಸಹಕಾರ ಇರ್ತೈತಿ, ಸಮಾಧಾನ ಶಾಂತಿ ಇರ್ತೈತಿ. ತ್ಯಾಗ ಇರ್ಲಿಲ್ಲ ಅಂದ್ರೆ ನೆಮ್ಮದಿನ ಕಳ್ಕೊತೀನಿ. ಈಗಲೀ ಜೀವನಿಗೆ ರಾಗದಿಂ ಬಂಧನವು ತ್ಯಾಗದಿಂ ಗಣ ಸೌಖ್ಯ ನಿಂತಿರ್ಬೋದು ಅಂತ. ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳಿದಾಗ ನಿನಗೆ ನೆಮ್ಮದಿ ಐತಿ. ಇನ್ನೊಬ್ಬರಿಗೆ ಕೆಡಕಾಗದಂಗೆ ಬಾಳೆ ಮಾಡಕ್ ಕಲಿ ನೀ ಮೊದಲು. ತನಗೆ ಹಿತ ಆಗುವಂತೆ ಇನ್ನೊಬ್ಬರಿಗೆ ಕೆಡಕಾಗದಂತೆ ಇರ್ಬೇಕಾತಂದ್ರೆ ಒಳಗೆ ನಮ್ಮ ಸ್ವರೂಪದ ಕಡೆನೇ ಲೋಕ ಕೊಡ್ಬೇಕು.
ಸ್ವರೂಪದ ಅಭ್ಯಾಸ ನಿರಂತರದಾಗ ನಾವು ತೊಡಗಿದ್ದೀವಿ ಒಂದು ಸ್ವರೂಪದ ಅಭ್ಯಾಸದಾಗ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವನೆ ಬರೋದಿಲ್ಲ. ಅದನ್ನು ಬಿಟ್ಟೆ ಅಂದರೆ ಬರೇ ವಿಷಯದ ವ್ಯಸನದಾಗ ಇನ್ನೊಬ್ಬರಿಗೆ ಕೆಡಕ್ ಮಾಡ್ತೀವಿ, ಮೋಸ ಮಾಡ್ತೀವಿ, ವಂಚನೆ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಹಿಡಿಯಾಗ ಕಾತಿ ಬಿದ್ದಿರ್ತೀವಿ, ಮಂದಿ ಹಿಡಿಯಾಗಿನ ನೊಣ ಜಾಡ್ಸಕ್ಕೆ ಹೋಗ್ತಾರೆ. ತನ್ನ ತಾವು ತಿಳಿದುಕೊಳ್ಳೋದಿಲ್ಲ, ಮಂದಿ ಬುದ್ಧಿ ಹೇಳಕ್ಕೆ ಹೋಗ್ತಾರೆ. ಈಶ್ವರ ಆರಾಧನಾ ಅಂತ ಎದಕ್ಕಂತಾರೆ? ಅದು ನಿಮ್ಮ ಇರುವಿನ ಬಗ್ಗೆ ಮನನ ನಿಧಿಧ್ಯಾಸನ ಮಾಡೋದು, ಅದಕ್ಕೆ ಈಶ್ವರ ಆರಾಧನಾ ಅಂತಾರೆ. ಮನನ ಮಾಡ್ಲಿಕ್ಕೆ ಕೂಡ್ರದ ಹೊರತಾಗಿ ನಿಧಿಧ್ಯಾಸನೂ ಆಗುದಿಲ್ಲ. ನಿಧಿಧ್ಯಾಸನ ಪರಿಪಕ್ವವಾಗದ ಹೊರತು ಸಮಾಧಿ ಹತ್ತೋದಿಲ್ಲ. ಅದಕ್ಕೆ ಶ್ರವಣದಲ್ಲಿ ಕೇಳಿದ್ದನ್ನ ಪುನಃ ಪುನಃ ಅದನ್ನ ಅನೇಕ ಯುಕ್ತಿಗಳಿಂದ ನೆನಪು ಮಾಡ್ಕೊಂತ ಇರುವುದನ್ನ ಮನನ. ಲೆಕ್ಕ ಬಿಡಿಸ್ಬೇಕಾದ್ರೆ ಅದರ ಸೂತ್ರ ಹಿಡಿದು ಬಿಡಿಸಿದ್ರೆ ಲೆಕ್ಕ ಬರ್ತೈತಿ. ಅದರಂತೆ ಆರಾಮ್ ಹೊಂದಬೇಕಂದ್ರೆ ಆನಂದ ಸೂತ್ರ ಹಿಡಿದ ಅದರ ಅಭ್ಯಾಸದಾಗ ತೊಡಗಿರ ಅದು ಹೊಂದಾಗಿ ಬರ್ತೈತಿ. ಏನು ಆನಂದ ಅಂತ ಹೇಳಿ ಏನಾರ ನೆನಪು ಮಾಡ್ಕೊತ ಕೂತ್ರೆ, ಬೇರೆ ಬೇರೆ ಭಾವಿಸ್ಕೊಂತ ಕೂತ್ರೆ ಆನಂದ ಸೂತ್ರ ಇರ್ತೈತೇನೆ. ಭಾವನೆಗಳಿಗೆ ಅದ ನಿಲ್ಕದ್ದು ಆನಂದ. ಆನಂದ ಭಾವರಹಿತ ಆದಾಗ ಅನುಭವ ಬರುವಂಥದ್ದು. ಎಲ್ಲ ಕಲ್ಪನೆಗಳನ್ನೆಲ್ಲ ಅಡಗಿಸಿದಾಗ ಆನಂದ ಸೂತ್ರ ನಮ್ಗೆ ಹತ್ತೈತಿ. ಕಲ್ಪಿಸ್ಕೊಂತ ಹೊಂತ ಹೆಂಗೆ ಹತ್ತಬೇಕದು? ಆತ್ಮನಲ್ಲಿ ಅಂಗಗಳ ಅವೂ ಇಲ್ಲ. ಹೌದು, ಅವಯವಗಳಿಲ್ಲ ಆತ್ಮನಿಗೆ, ನಿರವಯವಾದ. ಅದಕ್ಕೆ ಆಕಾಶದ ಹೋಲಿಕೆ ಕೊಟ್ಟದ್ದು. ಶರೀರಕ್ಕೆ ಅದಾವ ಅಂಗಾಂಗಗಳು, ನಿನಗೆ ಎಲ್ಲಿದಾವ ಅವಯವಗಳು? ಅವಯವ ಎಲ್ಲಿ ಇರುವುದಿಲ್ಲ ಅಲ್ಲಿ ಅಭೇದದ. ಅವಯವ ಇದ್ದಲ್ಲಿ ಭೇದದ. ಆರಾಮಿಗೆ ಕೈಕಾಲದಮ್ಮ ಅದಕ್ಕೆ ನಿದ್ರೆ ಒಳಗೆ ಅನ್ಯವಾಗಿ ಅದಕ್ಕೇನೂ ಇಲ್ಲ. ಅಲ್ಲಿ ಅಲ್ಲಿ ಭೇದ ಬರುದಿಲ್ಲ. ಶರೀರ ಭಾವ ಬಂದ ಕೂಡಲೇ ಭೇದ ಬಂದು ನೋಡಿ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ ಅದಕ್ಕೆ ಹೇಳ್ಯಾರ. ಸುಮ್ಮನೆ ನಮಗೆ ಈ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋದಿಲ್ಲ. ಅದಕ್ಕೆ ಕ್ರಮ ಆದಾಗ ತೊಡಗ್ಬೇಕು ನಾವು. ಕ್ರಮವತ್ತು ಅಭ್ಯಾಸ ನಡಿಬೇಕು. ವಿಧಿವತ್ ಅಂತಾರೆ ಅದಕ್ಕೆ. ವಿಧಿ ಅಂದ್ರೆ ಕ್ರಮ. ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ ಎಂದರೆ. ಇದು ನಿತ್ಯವಿದ, ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಬೊಗೆಚ್ಚ ತ್ವರೆಯಿದೆ. ಉಪಾಧಿ ಹಿಡ್ಕೊಂಡ್ರೆ ಭೇದ ಶುರುವಾತ್ ನೋಡು. ಉಪಾಧಿ ಇರಲಿಲ್ಲ ಅಂದ್ರೆ ಅಭೇದ ಸ್ಥಿತಿನೇ ಇರ್ತದೆ. ನೀ ಏನು ಕಲ್ತರು ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ವಿಷಯದ ವ್ಯಾಮೋಹವನ್ನು ಕೈ ಬಿಟ್ಟಾಗ ಅದು ಸ್ವಚ್ಛ ಆಗೋದು. ವಿವೇಕ್ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಅಂದಾಗ ಇದರ ದೋಷ ದರ್ಶನ ಆಕೈತಿ ನೋಡಿ. ಪ್ರತಿಯೊಂದು ಹಂತದಲ್ಲಿ ನಾವು ಶಾಂತಿಯನ್ನು ಪಾಲನೆ ಮಾಡಬೇಕು. ಸಿಟ್ಟಿನ ಕೈ ಒಳಗೆ ಬುದ್ಧಿ ಕೊಡಬಾರ್ದು. ಅದು ಹಿಂದಗಡೆ ಸಿಟ್ಟ ಏನು ಮಾಡ್ತೈತಿ? ಅನರ್ಥವನ್ನು ಉಂಟು ಮಾಡ್ತೈತಿ. ಏನಕ್ಕಿನಾರ ಇನ್ನೊಬ್ರು ಪೀಡಾ ಕೊಡೋದು, ಹೊಡಿದು ಬಡಿದು ಮಾಡಿ ಪಾಪ ಕೃತಿಗಳನ್ನು ಮಾಡ್ತೀವಿ. ತಕ್ಕಂಗೆ ಮುಂದೆ ನಿನಗೆ ಅದರ ಫಲ ಉಣ್ಬೇಕಾಕೈತಿ. ಶಾಸ್ತ್ರ ವಿಷಯವನ್ನು ಕೇಳಿದ್ದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ನಾವು. ಕೇಳಿದ್ದನ್ನು ಪುನಃ ನಾವು ಮಡನ್ ಮಾಡಲಿಲ್ಲ ಅಂದ್ರೆ ಕೇಳಿದ್ದೆಲ್ಲ ವ್ಯರ್ಥ ಆಕೈತಿ. ಒಬ್ರಿಗೊಬ್ರು ದೇವ್ರಂತ ತಿಳಿದು ಒಬ್ರಿಗೊಬ್ರು ಸಂತೋಷಗೊಳಿಸುವ ವ್ರತ ಹಿಡೀನಿ. ಇದೇ ಪೂಜೆ. ಜೀವಿಗಳಿಗೆ ಸಂತೋಷಗಳು, ಜೀವಂತ ಮೂರ್ತಿಗಳನ್ನು, ಮೂರ್ತಿ ಪೂಜೆ ಅಂದ್ರೆ ಇದೇ ಪೂಜೆ ಮಾಡು. ಮೊದಲಿಗೆ ಬೇಕಂತೆಲ್ಲ ಇದನ್ನ ಮಾಡ. ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸು, ಅದರ ಫಲ ನೆನೆಸು. ಕಲ್ಲು ಕಡೆಗೆ ಚೈತನ್ಯ ಇಲ್ದಲ್ಲಿ ಒದರ್ಕೊಂಡ್ರೆ ಕೇಳ್ಕೊಂಡ್ರೆ ಯಾ ಫಲಾನು ಇಲ್ಲ ಅಲ್ಲಿ. ಅದಕ್ಕೆ ಅದನ್ನು ಮಾಡಬಾರ್ದು ಅಂತ ಮಹಾತ್ಮರು ಹೇಳ್ಯಾರ. ಧರಣಿಯ ಕಲ್ಲಿಗೆ ಶರಣೆಂದ ಪೂಜೆ ಮಾಡಬಾರ್ದು. ನೀ ಕಟ್ಟದ ಇಟ್ಕೊಂಡ್ಬಿಟ್ರೆ ಆಕಾರ ಆಗಿಬಿಡ್ತೈತೆ. ಅದೇ ಆಗಿಬಿಡ್ತೈತೆ, ದೇವ್ರಾಗ್ಬಿಡ್ತೈತೆ. ದೇವ್ರಂತ ಆಕಾರ ಕೊಟ್ರ ಅದು ನಿರಾಕಾರ ವಸ್ತು. ಅದು ಯಾವ ರೂಪನೂ ಇಲ್ಲ, ನಾಮನೂ ಇಲ್ಲ. ನೀ ನಾಮರೂಪ ಹಿಡ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಿ.
ನಾಮರೂಪಗಳು ಏನದಾವ ಕಲ್ಪಿತ ನಾಮ ಕಲ್ಪಿತ ರೂಪ ಅದ ಇದು ವಸ್ತು ಅಲ್ಲ. ಯಥಾರ್ಥ ವಸ್ತುವಿನ ನಾವು ತಿಳ್ಕೊಬೇಕಾಗ್ತದ ಕಲ್ಪನೆಗಳನ್ನೆಲ್ಲ ಪೂರ್ಣ ಸರಿಸಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಗ್ತೈತಿ. ಎಲ್ಲ ಕಲ್ಪನೆಗಳಿಗೆ ಆಧಾರನ ತಾನದ. ಇದ್ರಿ ಅಜ್ಞಾನ ಸಮಾಧಿ. ತುರ್ಯಾವಸ್ಥೆ ಏನಂದ್ರೆ ಜ್ಞಾನ ಸಮಾಧಿ. ಜ್ಞಾನ ಸಮಾಧಿಯನ್ನು ಹೊಂದಿದಾಗ ನಮ್ಮ ಚಿಂತೆ ಕಡಿತೈತಿ. ಏನ್ ಅಲ್ಲೇ ಇಲ್ಲೇ ತಿರುಗೋದು ಬಿಟ್ಟು ಸುಮ್ಮನೆ ನಿನ್ನೊಳಗೆ ನೀನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನಿನ್ನೊಳಗೆ ನೀನು ನೋಡ್ಕೊಳಕತ್ತಂದ್ರೆ ಈ ಗದ್ಲೆಲ್ಲ ತಪ್ಪಿ ಹೋಗ್ಬಿಡ್ತದೆ. ಒಬ್ರಿಗೊಬ್ರು ಬಡದಾಟನ ಬರೋದಿಲ್ಲ. ಭೇದರಹಿತ ಇರುವನ್ನ ಎಲ್ಲಿ ತನಕ ನಾವು ಅನುಭವ ಮಾಡ್ಕೊಳಕ್ ತಯಾರಿಲ್ಲ ಅಲ್ಲಿ ತನಕ ನಮ್ಗೆ ಸಮಾಧಾನ ಇಲ್ಲ ನೋಡಿ. ಮನನ ಯಾಕೆ ನಮಗೆ ನಡೆಯುವಲ್ದು ಅಂದ್ರೆ ಮನಸ್ಸಿಲ್ಲ. ಮನಸ್ಸಿದ್ದಾಗ ನಾವು ಒಂದಕ್ಕೆ ಇಚ್ಛಾ ಆಕೈತಿ. ಮನಸ್ಸಿದ್ದರೆ ಮಾರ್ಗ ಅಂದಿರಲ್ಲ ಅಂತಾರಲ್ಲ. ಮನಸ್ಸಿಲ್ಲೇ ನಮಗೆ ಇಲ್ಲಿ ಸಿಗ್ಬೇಕಿದೆ ಸುಖದ ದಾರಿ. ಉತ್ಕಟ ಇಚ್ಛಾ ಬೇಕು. ಒಲವಿನಿಂದ ಇದನ್ನು ಕೇಳ್ಬೇಕನ್ನುವಂಥದ್ದು ಬೇಕಲ್ಲ, ಅಂದಾಗ ಇದು ಸಿಗ್ತೈತೆ. ಇನ್ನಲ್ಲಿ ಕೇಳ್ಬೇಕನ್ನೋ ಇಚ್ಛಾ ದೃಢಪಟ್ಟೆ ಅಂದ್ರೆ ಇದ್ದಲ್ಲಿ ಬಂದು ಹೇಳ್ತೇನಂತೆ ಅಂದ ಶಿವಾನಂದ. ನಿನಗೆ ಉತ್ಕಟ ಇಚ್ಛಾ ಇತ್ತಂದ್ರೆ ಅಲ್ಲೇ ಬಂದು ನಿನಗೆ ನೀನು ಪುಣ್ಯ ಒದಗಿ ಬರ್ತದೆ ನಿನಗೆ. ಅದ್ರ ಕಡೆ ಲಕ್ಷ್ಯ ಇಲ್ಲ, ಬರೇ ವಿಷಯದ ಕಡೆಗೆ ಲಕ್ಷ್ಯ ಅದ. ಅದೇ ಹೆಸರದಾಗ ಕಾಲ ಕಳೆದಿಲ್ಲ, ಜೀವನ ಎಲ್ಲ ಅದ್ರಾಗ ಹೋಗುತ್ತೆ. ನೀನು ಮೊಟ್ಟ ಮೊದಲಿಗೆ ನಾನಿದ್ದೀನಿ ಅನ್ನೋದನ್ನ ಅನುಭವದಿಂದ ತಿಳ್ಕೊಂಡೇವೋ ಏನ ಇಂದ್ರಿಯಗಳ ಮುಖಾಂತರ ತಿಳ್ಕೊಂಡೇವ ಅದನ್ನ. ಎಣ್ಣೆದವ್ರು ಹೇಳಿದ ಮ್ಯಾಗ ಗೊತ್ತಾಗೈತೆ ನಾನಿದ್ದೇನೆ ಅನ್ನೋದು. ಏನು ಮೊದಲ ನಿನಗೆ ಗೊತ್ತೈತಿ ನಾನಿದ್ದೇನೆ ಅನ್ನೋದು. ಮೊದಲು ನೀವ ಇದ್ದೀರಿ, ನೀ ನಂತರದ ಭಾವ. ಮೊದಲಿಗೆ ನಿನ್ನ ಭಾವ ಅಂದ್ರೆ ಆನಂದದ ಭಾವ ಮೊದಲಿಗೆ. ಅದರ ಆನಂದದ ಭಾವದ ಅದನ್ನು ನೆನಪಿಟ್ಕೊಂಡು ಆನಂದವನ್ನು ಬೇಡ್ತಾನೆ. ಮೊಟ್ಟ ಮೊದಲಿಗೆ ಅದ ನೆನಪು ಗೊತ್ತೈತಿ, ಗೊತ್ತಿಲ್ಲಲೇ ಇದನ್ನು ಬೇಡತಿದ್ದಿಲ್ಲ. ಯಾವಾಗ ಗೊತ್ತಾಗೈತಿ ಅನ್ನೋದನ್ನು ಮರ್ತಾನ. ಸತ್ಯಪದ ಅಂದ್ರೆ ಇರುವಿಕೆಗೆ ಅಂತ. ಅದಕ್ಕೆ ಸದ್ರೂಪ ಅಂದ್ರೆ ಹಿಂದಿನ ಜನ್ಮದ ಶರೀರದೊಳಗೆ, ಈಗಿನ ಶರೀರದೊಳಗೆ, ಇನ್ನು ಮುಂದಿನ ಮುಂದೆ ಬರುವ ಶರೀರದೊಳಗೂ ನೀನ ಅದಿಯಲ್ಲಿ. ಶರೀರಗಳು ಬಂದು ಹೊಕ್ಕವು ಹೊರತು ನೀ ಮಾತ್ರ ಯಾವಾಗಲೂ ಇರಾವು. ಇದಕ್ಕಿದ್ದಂಗೆ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನಾನೇ ಸದ್ರೂಪ ಇದ್ದೇನೆ ಅನ್ನೋದನ್ನ ಆ ಧ್ಯಾನಕ್ಕೆ ಕೂತಾಗ ಇದೇ ನೆನಪು ಮಾಡ್ಕೊಂತ ಇರ್ಬೇಕು. ಯಾವ ವಸ್ತುಗಳು ಬಂದು ಹೋದ್ರೂ ಸುಧಾ ನೀ ಇರುವಂಗದ. ಎಚ್ಚರಿಕೆ ವ್ಯವಹಾರ ಕನಸಿನ ಒಳಗಿಲ್ಲ, ಕನಸಿನ ವ್ಯವಹಾರ ಎಚ್ಚರಿಕೆ ಒಳಗಿಲ್ಲ. ನೀತಿ ಎತ್ತಿದಾಗ ಎಚ್ಚರಿಕೆ ಕನಸಿನ ಎರಡೂ ಇಲ್ಲ. ಇದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಮಾನವನ ಕೆಲಸದ. ಅವಸ್ಥೆಗಳಿಗೆ ಮಿತತ್ವದ, ತನಗೆ ಮಾತ್ರ ಸತ್ಯತ್ವ. ನಿನ್ನೊಳಗುವುದು ನಿನಗೆ ಬೇಕಾದದ್ದು ಅನ್ಯದರ ಹುಡುಕಿದ ಸಿಗ್ಬೇಕಾದ. ಅನುಭವದಿಂದ ನೋಡಂದಾರ, ಇಂದ್ರಿಯಗಳಿಂದ ನೋಡಂದಿಲ್ಲ. ಕಮ್ಗ ದುಡಿತಿದ್ದಿ, ಕಮ್ಗ ಉಣ್ತಿದ್ದಿ, ಕಮ್ಗ ನಿದ್ದೆ ಮಾಡಬಾರ್ದ. ನಮ್ಮ ಪೂಜೆ ಕೇಳಿಸ್ಬೇಕು ಹೋಗಿದ್ದಿ, ಅದೊಂದು ಗುಂಪು ಮಾಡ್ಕೊಂಡು ಕುಂತಿ. ನಂದು ಬೇರೆ ನಿಂದು ಬೇರೆ ಅಂತ ಹೌದಿಲ್ಲ. ಪೂಜೆ ಆಗಿಸ್ಕೊಂಡು ಇಲ್ಲದ ಕಲ್ಪನೆ ಮಾಡ್ಕೊಂಡು ಯಾಕ್ರಿ ಸರಿಯಾಗಿ ಪೂಜಾರ ಹೇಳಿಸ್ಕೊಂಡ್ಯಾ ದುಃಖದಿಂದ ಬಿಡುಗಡೆ ಆಗುವಂಥದ್ದು ಮಾರ್ಗ ತಿಳ್ಕೊಂಡೆ. ಅದಾರ ಒಂದು ನೀವು ಹೊರಗಿನ ಆಡಂಬರ ಗಂಟೆ ಬರ್ಸೋದು, ಧೂಪ ದೀಪ ಮಾಡೋದು, ಬಾಹ್ಯ ಆಡಂಬರ ಪೂಜೆ ಉಪಯೋಗ ಇಲ್ಲ. ಅದನ್ನ ಬಿಟ್ರೆ ಪಾಪ ಬರ್ತೈತಿ ಅಂದ್ರೆ ಅದನ್ನ ಹೊರಗೆ ಕಟ್ಟಿದೆ ಬಿಡಂದ್ರೆ ಅಜ್ಜವ್ರು ಹೌದಿಲ್ಲ. ಇವೆಲ್ಲ ನಿಮ್ಗೆ ಪಾಪ ಬರ್ತೈತಿ ಅವ್ನು ಮಾಡೋದು ಬಿಟ್ಟಿರಿ ಅಂತಿರ್ತಾರೆ, ಎದುರಿಸ್ತಾರೆ. ಯಾಕ್ರಿ ದೇವ್ರ ಪೂಜೆ ಮಾಡೋದ್ರಲ್ಲಿ ಏನಿಲ್ಲ ನಿಮಗೆ ಎಲ್ಲ ಬಿಟ್ರಿ ಅದಕ್ಕೆ ಕಾಡಾಡ್ಸೋರು ಹೆಚ್ಚು ಬಿಬ್ಬಿ ಹೆಚ್ಚು ಮತ್ತೆ ಅದನ್ನ ಮಾಡಕ ಹೊಸ ದೇವ್ರ ಮಾಡಸಲ್ ನೀವು. ಅದಕ್ಕೆಲ್ಲ ಕರ್ಮಗಳದಾವು ವಿಧಿ. ಯಾಕ್ರಿ
ಅವನು ಮಾಡ್ರಿ. ಅಂಥವ್ರು ಪಂಡಿತರು ಕರ್ಕೊಂಬರ್ರಿ ಅಂತಾರ ಅವ್ರು, ಹೌದಿಲ್ಲ? ಅವ್ರ ದಾರಿ ಬರೋಬ್ಬರಿ ತೋರಿಸ್ತಾರೆ ನೀನೆಲ್ಲ, ಹೌದಿಲ್ಲ? ಕರ್ಮಕಾಂಡ ಅದ್ರಾಗ ಬಿದ್ದರೆ ಹೋಗತ್ತೆ ನಿನಗೆ, ಇದ್ರಾಗ ಕಡೆಗೆ ಬರುದೇ ಅಲ್ಲ ನೀವು. ನೀನು ಬರ್ಲಂಗನ ಹಂಗೆ ಬಂದು ನೀನು ಅದು ತಂದು ಒಟ್ಟು ಬಿಡ್ತಾರ ಅವ್ರು, ಎತ್ತು ನೀವು ಹೋಗದಂಗೆ. ಭಯ ಹುಟ್ಟಿಸ್ತಾರ್ರಿ. ಬಿಟ್ರಿ ಏನಾರ ಆಕೈತಿ ಅಂತ, ಏನಾರ ಆಗಿರ್ತಪ್ಪ, ನಮ್ಮ ಹಿರಿಯರೆಲ್ಲ ಮಾಡ್ಕೊತ ಬಂದ, ಏನಾರ ಆದ್ರೆ ನಾ ಅದಕ್ಕೆ ಗಟ್ಟಿದನ್ ಬಿಡು ಅಂದ್ರತ್ತ. ನಂಬಿಗಿಲ್ಲಲ್ಲ. ಏನ್ರಿ ಮಣಿದೇವ್ರನ್ನ ಬಿಟ್ಬಿಟ್ಟ ನೀವು ಪೂಜಾ, ಮಣಿದೇವ್ರ ಕಾಡಾಟ ಹತ್ತೈತಿ ಅಂದಾಗ ನಮಗೆ ಹಿಂಗಾಗೈತಿ. ಅವ್ ಹೆದರ್ಸಿ ಬಿಡ್ತಾನ ಅಷ್ಟೇ. ಇವಕ್ಕ ವಿಚಾರ ಮಾಡೋ ಸಾಮರ್ಥ್ಯ ಇರುದಿಲ್ಲ. ಹೌದ್ರಿ ಅಂತ ಕರ್ಮಕ್ಕನುಸಾರವಾಗಿ ಏನಾರ ಆಗಿರ್ತೈತೆ, ಇದು ಅದಕ್ಕ ಆತು ಅಂತ ತಿಳ್ಕೊಂಡು ಈ ಪೂಜೆ ಮಾಡೋವ್ರ ಕರ್ಮ ಒಂದ ನಮೂನಿ ಇರ್ತಾವ, ನಾವು ಅವು ಅನುಭವಿಸ್ತಾರಿಲ್ಲ. ಅದ ಯಾಕೆ ಆಗ್ಬೇಕು ಹಂಗಾರೆ ನಿನಗೆ? ಮಾಡಿದ ಕರ್ಮವನ್ನು ತಪ್ಪಿಸ್ಕೊಳಕ್ಕಾಗುದಿಲ್ಲ, ಅದನ್ನ ಫಲ ಉಂಡ ತೀರ್ಬೇಕು, ಎಲ್ಲರಿಗೂ ಬರುದು. ನೀ ದೇವ್ರ ನಡ್ಕೋ, ದೇವ್ರ ನಡ್ಕೋತಾನೆ ಅಂತ ಬಿಡ್ತಾವ ನಾವು? ಪ್ರಾರಬ್ಧ ಯಾರನ್ನು ಬಿಡುದಿಲ್ಲ. ಜ್ಞಾನಿಗಳನ್ನ ಬಿಟ್ಟಿಲ್ಲ ಪ್ರಾರಬ್ಧ. ಯಾಕ್ರಿ? ನೀವು ಜ್ಞಾನ ಆಗೈತಿ ಬಿಡಬೇಕು ಅನ್ನೋದಿಲ್ಲ. ಅದು ಪ್ರಾರಬ್ಧ ಅವಸಾನ ಅದು ಬರುದು, ನಾವು ಉಂಡ ತೀರ್ಸ್ಬೇಕು. ಆದ್ರೆ ನಾವು ನನಗೂ ಅದಕ್ಕೂ ಸಂಬಂಧ ತಪ್ಪಿಸ್ಕೊಂಡಿರ್ತಾವ, ಹಚ್ಕೊಳ್ಳೋದು ನಾವು. ನೋಡೋರ್ಗೆ ಎಷ್ಟ ಇರ್ತದೆ ಅದು. ಎಲ್ಲ ಪೂಜೆ ಆದ್ಮೇಲೆ ದೇವ್ರಿಗೆ ನೀರು ಬಿಡ್ತಾನೆ. ನೀರು ಬಿಟ್ಟ ಮೇಲೆ ನೀನು ದೇವ್ರ ಸತ್ಯ ಅಂತ ಅದ. ಶಿಶುತ್ವ, ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಶರೀರದ ಈ ಅವಸ್ಥೆಗಳು ಒಂದರೊಳಗೊಂದಿಲ್ಲ. ಆದ್ರೆ ನೀ ಎಲ್ಲ ಅವಸ್ಥೆಯೊಳಗೂ ನೀ ಅದಿ. ಮನಸ್ಸಿನ ಅವಸ್ಥೆಗಳು ಅವಲ್ಲ, ನಿನಗಿಲ್ಲವು. ಶರೀರದ ಅವಸ್ಥೆಗಳೂ ನಿನಗಿಲ್ಲ. ನಿನ್ನಲ್ಲಿ ತೋರಿ ನಿನ್ನಲ್ಲಿ ಅಡಗ್ತಾವು. ನೀನಂತೂ ತೋರಾಮಲ್ಲ, ಅಡಗಾಮಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿ ನೀ ಇರಾಮ. ಬಂದದ್ದು ಹೋಗುವ ನಾವು. ನಾ ಸತ್ತರೆ ನಾ ಏನು ಅಳುದ್ರು ನೋಡಪ್ಪ ಅಂದಾರ. ಅಂದ್ರೆ ನಾನು ಹೋದರೆ ಹೋಗಬಲ್ಲೆ ಅಂದಾರಲ್ಲ ಶರೀಫ್. ನಾ ಅನ್ನೋ ಅಹಂಕಾರ ಅದು ನಾಶ ಆದ್ರೆ ದುಃಖ ಯಾರಿಗಿರ್ತೈತಿ? ದುಃಖ ಅನ್ನೋದು ಹೋಗ್ಬಿಡ್ತೈತಿ. ನಾನು ಅನ್ನೋ ಅಹಂಕಾರ ನಾಶ ಆದ. ದುಃಖರಹಿತ ಆಗಿರ್ಬೇಕನ್ನೋ ಹಂಗಿದ್ರೆ ಅಹಂಕಾರವನ್ನು ನಾಶ ಮಾಡ್ತಾನೆ. ನಾ ಅಳಿಯದೆ ನಾ ತಿಳಿಯದು. ನಾನು ಅನ್ನುವಂಥ ಅಹಂಕಾರ ನಾಶ ಆದಾಗ ನಾ ಯಾರಿದ್ದೆ ಅನ್ನೋದು ಅನುಭವ ಪೂರೈಸಬೇಕು. ನಾ ಅಳಿಯದೆ ನಾ ತಿಳಿಯೋದು ಅಂತ. ಎಲ್ಲದರೊಳಗೂ ನಾ ಇರವ. ಇದನ್ನ ಯಾವಾಗಲೂ ನೆನಪು ಮಾಡ್ಕೊಂತ ಇರ್ಬೇಕು ನೀವು. ನೀ ಇಲ್ಲದಂಗೆ ಯಾವಾಗ ಕೇಳು. ನೀನಿಲ್ಲದ ದೇಶ ಕಾಲಗಳು ಇಲ್ಲ. ಅಲ್ಲಿ ನೀ ಇದೆ, ಇಲ್ಲಿ ಇದೆ, ಎಲ್ಲ ಕಡೆ ನೀನ ತುಂಬಿರುವೆ ಅಂದ. ಹೌದಿಲ್ಲ? ಪದ ಅನ್ನೋದಿಲ್ಲ, ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ನೀ ತುಂಬಿರುವೆ ಅಂತ. ನೀ ಇಲ್ಲ ಅನ್ನೋದೇ ಇಲ್ಲ. ಹೌದಿಲ್ಲ? ಇಲ್ಲದಂಗೆ ಯಾವಾಗಕ್ಕೆ ಯಾವಾಗಲೂ ಇದ್ದ ವಸ್ತು ನೀ. ಎಲ್ಲ ಕಾಲದೊಳಗೂ ನಾ ಅದೇ ಅನ್ನೋದನ್ನ ನೆನಪು ಮಾಡ್ಕೊಂತ ಇರ್ಬೇಕು ನಾವು. ವಿಕಾರವಾಗುವಂಥ ವಸ್ತುಗಳನ್ನೆಲ್ಲ ನೀನು ಸಾಕ್ಷಿ ರೂಪದಿಂದ ನೋಡ್ಕೊಂತ ಇರಾವನು. ವಿಕಾರವುಳ್ಳಂಥ ವಸ್ತು ಅವು ನಿನ್ನೇನು ವಿಕಾರ ಮಾಡುದಿಲ್ಲ. ಅವು ಅಜ್ಞಾನವನ್ನು ನೀ ತಿಳಿತಿ, ವಿವೇಕವನ್ನು ತಿಳಿತಿ. ಇದ್ರ ಸಂಬಂಧ ತಪ್ಪಿಸ್ಕೊಂಡು ಅದೀನಿ ಎಲ್ಲವನ್ನ ತಿಳಿತಾ. ಜ್ಞಾನಾಜ್ಞಾನಗಳನ್ನು ಮೀರಿ ಐತಿ ನಿನ್ನ ಇರು. ಸ್ವರೂಪದ ಯಥಾರ್ಥ ಜ್ಞಾನ ನಿನಗಾತು ಅಂದ್ರೆ ಅದ ನೀನಾಗಿ ಉಳ್ಕೊಳಿಕ್ ಬರ್ತದೆ. ಎಣ್ಣೆ ಎಳಿ ಬಿಟ್ರೆ ಹೆಂಗೆ ಒಂದ ನಮನಿ ದಾರದ ಗತೆ ಬೀಳ್ತೈತಿ ನೋಡು. ತೈಲ ದಾರ ಒತ್ತಂದಾರ ಅದಕ್ಕೆ
ಹಂಗೆ ನಿಮ್ಮ ಒಳಗ ಆಂತರಿಕವಾಗಿ ಧ್ಯಾನ ನಡಿಬೇಕು. ಏನು ಹೊರಗಿನ ವ್ಯವಹಾರ ಆಗಿನ ಪೂರ್ತಿ ಕಷ್ಟ ಆದ ಕಡೆ ಲಕ್ಷ ಕೊಟ್ಟು ಮತ್ತೆ ಈ ಕಡೆ ಹೊಳ್ಬೇಕು ಅಂದ್ರೆ ಅಲ್ಲೇ ಮುಳುಗಬಾರ್ದು. ಅದ್ರಾಗ ತಲ್ಲಿನ ಹಾಕೊಂಡು ಕುಂಡ್ರಕ್ ಹೋಗ್ಬಾರ್ದು. ನಾನು ಇದ್ದೇನು ಅನ್ನೋದು ಎಲ್ಲರಿಗೂ ಒಂದೇ ಅದ. ಎಲ್ಲವನ್ನು ದೂರೀಕರಿಸಿ ತನ್ನ ಸ್ವರೂಪದ ಕಡೆ ಎಲ್ಲಷ್ಟು ಕೊಡೋದು ಎಲ್ಲರಿಗೂ ಇದು ಒಂದೇ ಐತಿಲ್ಲ. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಹೇಳಕ್ಕೆ ಅವ್ರು ಇರು ಬೇರೆ ಇವ್ರು ಇರು ಬೇರೆ ಬೇರೆ ಇರ್ತೈತೆ. ನಾನು ಇದ್ದೇನೇನು ಅಂತ ತಿಳುವಳಿಕೆ ಒಳಗೆ ಮತ್ತೊಂದು ವಸ್ತು ಬರುವಂಗಿಲ್ಲ. ನನ್ನಿಂದ ಯಾರು ಕೂಡ ಜಗಳ ಆಡ್ಬೇಕು ಹೇಳಿ. ಪರ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ತನ್ನ ಶ್ರೇಷ್ಠವಾದಂಥ ಇರುವಿಗೆಂತ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ನೀನೇ ಆ ಪರವಸ್ತು, ಶ್ರೇಷ್ಠವಾದಂಥ ವಸ್ತು ಇದ್ದೀಯೇ. ಈ ಕನಿಷ್ಠವಾದದ್ದನ್ನು ಕೈ ಬಿಟ್ಟು ಅದ್ರ ಕಡೆ ಲಕ್ಷ ಕೊಟ್ಟು ನೋಡ್ಕೋ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಈ ಪಂಚಭೂತಾದಿಗಳಿಂದ ಸಂಘಟಿತವಾದಂಥ ಈ ಶರೀರ ಏನದ ಇದಕ್ಕೆ ಒಡಗೂಡಬೇಡ ಅಂತ. ಏನು ನೀ ಬೇರೆ ಅದಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೊ. ಅನ್ಯವಾಗಿ ನಿಂತು ನೋಡ್ಕೊಂಡಾಗ ಎಲ್ಲದರ ಮೇಲಿನ ಅಭಿರುಚಿ ಹೋಗಿಬಿಡ್ತೈತೆ ನೋಡ್ರಿ. ಸಾಕ್ಷಿ ಭಾವದಲ್ಲಿ ಇರ್ಬೇಕಾತಂದ್ರೆ ಹೊರಗಿಂದ ಎಲ್ಲ ಜಡವಾದದ್ದನ್ನು ಬಿಡಬೇಕಾಗಿತ್ತು. ತನಗೆ ಸಂಕಟ ಹತ್ಯೆ ಇಲ್ಲ ಅನ್ನೋದು ಎಂದು ಹೊಳಿಬೇಕ್ರಿ. ಅದು ಇದು ಅನ್ನೋದೆಲ್ಲ ಅಸತ್ಯದ. ಅದನ್ನೆಲ್ಲ ನೇತಿಗಳಿದ್ದು ಹಗಲಿರುಳೆನ್ನದೇ ಅರುಮಯವಾದ ಇರುವಿನ ಕಡೆ ಎಲ್ಲ ಕೊಟ್ಟು ಅದರ ಅನುಸಂಧಾನದಾಗ ತೊಡಗುದು ನೋಡ್ರಿ. ಇದು ಕೆಡ್ತೈತಿ ಅಂದ್ರೆ ಹಂಗೂ ಕೆಟ್ಟು ಹೋಗೋದನ್ನ ಇದು ಅದಿಲ್ಲ. ನೀ ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೋತೇನೆಂದ್ರು ಇದು ಇದಕ್ಕಿದ್ದಂಗೆ ಇರೋದಿಲ್ಲ. ಏನು ಇದು ಬಾಧ ಆಗೋದನ್ನ ಕೆಟ್ಟು ಹೋಗೋದನ್ನ ಇದು ಅಸದ್ವಸ್ತು. ಇದು ಶರೀರ ಸದ್ವಸ್ತುನೋ ಏನು ಅಸದ್ವಸ್ತುನು ಅಂದ್ರೆ ಕೆಟ್ಟು ಹೋಗೋದು. ಇದು ಕೆಡ್ಲಾರ್ದಂಥ ವಸ್ತು ನೀನದಿ, ಸದ್ವಸ್ತು ನೀನು. ನೀನು ಅಸದ್ವಸ್ತು ಅಲ್ಲ, ಸದ್ವಸ್ತು ನೀನದಿ ಅನ್ನೋದು ಅನುಭವದಿಂದ ಖಾತ್ರಿ ಮಾಡ್ಕೊ. ಸಾಕ್ಷಿ ಭಾವದಲ್ಲಿ ನಾವು ಇರ್ಬೇಕಾತಂದ್ರೆ ಹೊರಗಿನ ಜಂಜಾಟ ಎಲ್ಲ ಕೈ ಬಿಡಬೇಕಾಗತ್ತೆ. ತನಗೆ ಸಂಕಟ ಹತ್ತೇ ಇಲ್ಲ ಅನ್ನೋದು ಎಂದು ಹೊಳಿಬೇಕ್ರಿ. ಶರೀರ ಹಿಡ್ಕೊಂಡು ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಡಿಸ್ಯಾನ, ಸಾಕಷ್ಟು ಪ್ರಯತ್ನ ನಡಿಸ್ಯಾನ. ಆ ಶರೀರ ನಾಶ ಆತಂದ್ರೆ ಅಳಾಕ್ ಶುರು ಹಾಕ. ಏನು ಮೊಟ್ಟ ಮೊದಲಿಗೆ ಏನು ನಿನಗೆ ಅನುಭವ ಆನಂದದ ಅನುಭೂತಿ ಅದ, ಮೊದಲಿಗೆ ಅದು ಅನುಭವಕ್ಕೆ ಬಂದದ್ದು. ಅದನ್ನು ನೆನಪಿಗೆ ತಂದ್ಕೊಂಡು ಇರಾಕೋಲ್ಲ. ಮೊದಲು ಏನು ನೀ ಆಗಿದ್ದು ಈಗೂ ಅದ ಅದಿ. ನಡಬರ್ಕ ಬಂದದ್ದು ಅವು ನಡಬರ್ಕ ಹೋಗ್ಯಾವು, ಅವು ಯಾವೂ ನೀನಲ್ಲ. ನಡಬರ್ಕ ಬಂದದ್ದು ನಾನು ಅಂತ ತಿಳ್ಕೊಂಡು ನಿರಂತರ ದುಃಖವನ್ನು ಹೊಂದಿದ್ದೀನಿ. ಯಾವ ತರ್ಕನೂ ಇಲ್ಲ ನಿನ್ನಲ್ಲಿ. ನಿನ್ನನ್ನು ತರ್ಕದಿಂದ ಅದನ್ನು ಹೊಂದಲಿಕ್ಕೆ ಆಗೋದಿಲ್ಲ. ತರ್ಕದಿಂದ ಹೊಡೆದಾಡಿ ಚಲೋ ಹೋಗೈತಿ. ತರ್ಕ ಯಾರು ಕೂಡ ಮಾಡಕ್ಕೆ ಹೋಗ್ಬೇಡ. ಏನು ನಿಜವನ್ನ ತಿಳಿದವ ಯಾರು ಕೂಡ ತರ್ಕ ಮಾಡಕ್ಕೆ ಹೋಗುದಿಲ್ಲ. ಇದಕ್ಕೆ ಇನ್ನೊಬ್ಬರ ಪ್ರಮಾಣನೂ ಬೇಕಾಗಿಲ್ಲ. ಏನು ಇದು ಪ್ರಮಾಣ ಅತೀತದ. ಇರುವನ್ನು ನೋಡ್ಲಿಕ್ಕೆ ಯಾವ ಇಂದ್ರಿಯಗಳನ್ನು ಉಪಯೋಗ ಮಾಡ್ಕೊಂಡಿಪ್ಪ ಅಂದ್ರೆ ಯಾವುದೂ ಇಲ್ಲ. ಅನುಭವ ಗಮ್ಯದ. ಮೊಟ್ಟ ಮೊದಲಿನ ಅನುಭವ ಸ್ಥಿತಿ ನೆನಪಿನಾಗ ನೀ ಇರಾಕಲಿ. ಎಲ್ಲ ಆಕಾರ ಕೈ ಬಿಟ್ಟಾಗ ಬ್ರಹ್ಮಾಕಾರ ಆಕೈತಿ ನೋಡ್ರಿ. ಬ್ರಹ್ಮಾಕಾರ ಆತಂದ್ರೆ ನಮ್ಮ ಕೆಲಸ ಮುಗಿದಂಗ ನೋಡ್ರಿ. ಬರೀ ಮತ್ತು ಮೊದಲಿನ ಚಾಳಿ ವಿಷಯದ ಆಕಾರ ಹಾಕೊಂಡು ಕೊಂಡಿರ್ತೈತಿ. ಆನಂದ ಬೇಕಾತಂದ್ರೆ ಸಾಮಾನ್ಯ ಅದಕ್ಕೆ ಬೇಕಾಗ್ಯಾವ. ಜಗತ್ತಿನ ಸಾಮಾನು ಹರಕತ್ತಿಲ್ಲ ನಮ್ಗೆ. ಸಾಮಾನಿಗೆ ಸಾಮಾನು ಬೇಕಾಗ್ತಾವೆ. ಶರೀರ ಹಿಡ್ಕೊಂಡ್ರೆ ಶರೀರ ಮೆರವಣಿಗೆ ಮಾಡ್ಬೇಕಾತಂದ್ರೆ ಬೇಕಾಗ್ತಾವ ಸಾಮಾನು. ಅದಕ್ಕೆ ಮೊದಲೇ ಶರೀರನ ಸಂಬಂಧ ತಪ್ಪಿಸ್ಕೊಂಡ ಮ್ಯಾಗ ಇದರ ಅವಶ್ಯಕತೆ ಬರೋದಿಲ್ಲ ನಮಗೆ.
ಸುಖದಿಂದ ಇರ್ಬೇಕ ಅನ್ನುವಂಗಿದ್ರೆ ತಾನೇ ಆ ಸಚ್ಚಿದಾನಂದ ಸ್ವರೂಪದೇನಿ ಅನ್ನೋದನ್ನು ತಿಳ್ಕೊಳ್ಳೋ ಅಭ್ಯಾಸ ನಾವು ಮಾಡ್ಬೇಕು. ವಿಷಯದಲ್ಲಿ ಆನಂದ ಇಲ್ಲ ಅನ್ನೋದು ಖಾತ್ರಿ ಆದಾಗ ಅದನ್ನು ಭೋಗಿಸ್ಬೇಕು ಅನ್ನೋ ಆಶೆ ಹೋಗೈತಿ ನೋಡ್ರಿ. ಎಲ್ಲ ವ್ಯರ್ಥನೆ ಅದರಾಗ ಮಾಡಿರಿ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದ್ರ ಲಾಭ ಇಲ್ಲ. ವಿಷಯೇಂದ್ರ ಸಂಪರ್ಕ ಭೋಗದಿಂದ ಎಲ್ಲರಷ್ಟು ಸುಖ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ. ಇದನ್ನು ಕೇಳ್ಕೊಂತ ಇದ್ರೆ ಹೊಳಿತೈತಿ ಇದೆ. ಅದು ಸಂಘ ಅದಕ್ಕೆ ಬೇಕು ಅನ್ನೋದು ನೆನಪಿ ತಂದು ಕೊಡ್ತಾರೆ ಮಹಾತ್ಮರ ಸಂಘ. ಅದು ಪರಿವರ್ತನೆಯನ್ನು ಉಂಟು ಮಾಡ್ತೈತಿ. ನಿನ್ನ ಮಾಡಿ 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 ಕೇಳಿ ಒಂದಿಲ್ಲ ಒಂದು ದಿನ ಬೇಕಾದಂಥ ದಡ್ಡದನಂದ್ರೆ ಅವಾಗ ಹೊಳಿತೈತಿ. ಪಕ್ಕನೆ ಹೊಳೆದರೆ ಹೊಳೆಯದಿದ್ದರೆ ಇಲ್ಲ ಅಂತ. ಬೇಕಾದಂಥ ವಿದ್ವಾನ್ ಅದನಪ್ಪ, ಬೌದ್ಧಿಕ ತಿಳುವಳಿಕೆ ಇದ್ದಾವನಂದ್ರೆ ಸುದ ಅವಾಗ ಆಗುದಿಲ್ಲ. ಇದು ಈ ಶನೆತನ ನಡೆದಿಲ್ಲ. ಲೌಕಿಕ ಶನೆತನ ಇದಕ್ಕೆ ಉಪಯೋಗ ಬರುತ್ತೆ. ಎಷ್ಟು ಶನೆತನ ಪಡೆದ್ರೂ ಉಪಯೋಗ ಇಲ್ಲ. ಏನ್ ವಿಶ್ವದ ಬಗ್ಗೆ ಎಷ್ಟೇ ಜ್ಞಾನ ಮಾಡ್ಕೊಂಡ್ರು ಇದಕ್ಕೆ ಅಧಿಕಾರಿ ಆಗಲಾರಿ ಅಂದಾರ. ಏನ್ ಇದು ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಬಿಡಬೇಕು ಅನ್ನೋದು ನಿನಗೆ ಉಳಿತೈತಿ. ಸುಖದಿಂದ ಇರ್ಬೇಕನ್ನ ನಾವು ಜಗತ್ತಿನ ಸಂಬಂಧ ತಪ್ಪಿಸ್ಬೋತಾನ. ಜಗತ್ತಿನ ಸಂಬಂಧನ ಎಲ್ಲಾ ದುಃಖಕ್ಕೆ ಮೂಲ ಕಾರಣ. ನೀನ ಇದನ್ನ ಸಂಬಂಧ ಕಲ್ಪಿಸ್ಕೊಂಡು ಕುಂತಿ. ಜಗತ್ತಿನ ಸಂಬಂಧ ಹಚ್ಕೊಂಡು ನೀನ ಬಳತಿ. ಇದು ಸಂಬಂಧ ನೀನ ತಪ್ಪಿಸ್ಕೊಂಡ್ರೆ ನೀನ ಆರಾಮಿರ್ತಿ ಅಂತ. ಅದಕ್ಕೆ ಮೊದಲು ಈ ಲಿಂಕ್ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಎಚ್ಚರಿಕೆ ಸಂಬಂಧ ಮೊದಲು ತಪ್ಪಿಸ್ಕೊ. ಇದು ಇದರ ಸಂಬಂಧದಿಂದ ಅನರ್ಥಗಳಾಗ್ಯಾವ. ಇದರ ಸಂಬಂಧದಿಂದ ಎಷ್ಟು ನಿರಂತರ ದುಃಖವನ್ನು ಹೊಂದಾಕತ್ತೀನಿ. ಶರೀರ ಸಂಬಂಧ ತೋರೆಡುವಂತ ಅದು ಒಂದು ಅವಸ್ಥೆ ಒಳಗಿನ ಸಂಬಂಧಗಳು ಏನದವಲ್ಲ ನಿನಗೆ ದುಃಖ ಕೊಡ್ತಾವೆ. ಎಷ್ಟು ಎಚ್ಚರಿಕೆಗಳು ಬಂದರೂ ಒಂದು ಎಚ್ಚರಿಕೆನೇ ನಿನಗೆ ಸುಖ ಕೊಟ್ಟಿಲ್ಲ. ಎಚ್ಚರಿಕೆ ಅವಸ್ಥೆ ಇದು ದುಃಖಮಯ ಅದ ಅನ್ನೋದು ನೆನಪಿನಾಗ ಇಡ್ಬೇಕು ಯಾವಾಗಲೂ. ಅದ್ರ ಬಗ್ಗೆ ಆಸಕ್ತಿ ಹಾಕು. ನಿನಗೆ ಎಚ್ಚರಿಕೆಗೆ ಏನಾರು ಮಾಡ್ಬೇಕಂತ ದನುವ ಆಕೈತಿ ನಿನಗೆ. ಅಲ್ಲಿ ವಿಶ್ರಾಂತಿ ಅನ್ನೋದಿಲ್ಲ. ಇಲ್ಲಿ ನಿನ್ನಿಂದಲೇ ನಿನಗೆ ವಿಶ್ರಾಂತಿ ಐತೆ ಹೊರತು ಜಗತ್ತಿನ ವಸ್ತುಗಳನ್ನ ಅವಲಂಬನೆ ಮಾಡೋದ್ರಿಂದ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಅದನ್ನ ಮಹಾತ್ಮರ ಎಚ್ಚರಿಕೆ ಕೊಟ್ಕೊಂತ ಬಂದ. ಇದನ್ನ ನಂಬೇಡ, ಅಸ್ಥಿರವಾದದ್ದದ. ಸ್ಥಿರವಾದದ್ದ ನಿನ್ನ ಸ್ವರೂಪದ. ನಿನ್ನ ಕಡೆ ಎಲ್ಲ ಮತ್ತು ತನ್ನಿಂದ ತಾನೇ ನಡೆಯುವಂಗೆ ನಡಿತೈತಿ. ನಮ್ಮ ಇರುವಿನ ಅನುಸಂಧಾನದಾಗ ನೀನು ನಿಷ್ಠೆಯಿಂದ ನೀ ತೊಡಗಿದೆ ಅಂದ್ರೆ ಹೊರಗಿನ ವ್ಯವಹಾರ ತನ್ನಿಂದ ತಾನ ಸರಳ ನಡೆಯುವಂಗೆ ನಡೀತೈತೆ. ಈಗ ಪರೀಕ್ಷೆ ಮಾಡಿ ನೋಡ್ಕೊ ನೀವು ಅಂದ್ರೆ. ಬಿಡುಂಟು. ಸಕಲ ಸಾಧು